ನಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ ನಾನು ಎಂದೂ ನಿಮಗೆ ದೆವ್ವಗಳ ಕತೆ ಹೇಳಿಲ್ಲ ಅನಿಸ್ತದೆ. ವ್ಯತ್ಯಾಸಕ್ಕಾಗಿ ಇಂದು ನಾನು ನಿಮಗೆ ಒಂದು ದೆವ್ವದ ಕಥೆಯನ್ನು ಹೇಳ್ತೇನೆ, ಕೇಳ್ರಿ. ಒಂದು ದಿನ ರಾಜನು ಕಾಡಿಗೆ ಬೇಟೆಯಾಡಲು ಒಬ್ಬಂಟಿಗನಾಗಿ ಹೋದನು. ರಾಜನು ಆ ಸೃಷ್ಟಿ ಸೌಂದರ್ಯವನ್ನು ನೋಡುತ್ತಾ ಸಂತೋಷವಾಗಿ ಹೋಗುವಷ್ಟರಲ್ಲಿ ಸಂಜೆ ಆಗ್ಬಿಡ್ತು. ರಾಜನು ದಾರಿಯನ್ನು ಮರೆತುಬಿಟ್ಟ. ರಾಜನಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸಲು ಯಾರೂ ಇರಲಿಲ್ಲ. ಅರಣ್ಯದಲ್ಲಿ ಹಕ್ಕಿಗಳ ಇಂಪಾದ ಹಾಡು ಕಡಿಮೆಯಾಗತೊಡಗಿತು. ಗೂಬೆ ಹಾಗೂ ಇತರ ಪ್ರಾಣಿಗಳ ಶಬ್ದವು ರಾಜನಲ್ಲಿ ಭಯ ಹುಟ್ಟಿಸಿತು. ಸುಂದರವಾದ ಹಸಿರು ಮರಗಳು ದೈತ್ಯಾಕಾರದಂತೆ ಕೈ ಚಾಚಿ ರಾಜನನ್ನು ಕರೆಯುವ ಹಾಗೆ ಅನಿಸಿತು. ಬೆಳಗಿನ ಜಾವದಲ್ಲಿದ್ದ ಸುಂದರವಾದ ಗಾಳಿಗಳು ಈಗ ಬಿರುಗಾಳಿಯ ಹಾಗೆ ಅನಿಸತೊಡಗಿತು. ರಾಜನು ಭಯಭೀತನಾದಾಗ ಒಂದು ಕೂಗುವ ಶಬ್ದ ಕೇಳಿಬಂದಿತು. ಅದು ಒಂದು ಸ್ತ್ರೀಯ ಶಬ್ದವಾಗಿತ್ತು. ಅವನಿಗೆ ತಿಳಿಯದೆ ಆ ಧ್ವನಿ ಬಂದ ದಿಕ್ಕಿಗೆ ರಾಜನು ಓಡತೊಡಗಿದನು. ಅಲ್ಲಿ ಒಬ್ಬಳು ಸುಂದರವಾದ ಸ್ತ್ರೀಯು ಕೆಳಗೆ ಬಿದ್ದು ಏಳಲು ಕಷ್ಟಪಡುತ್ತಿದ್ದಳು. ಅವಳು ನಡೆಯಲು ಕಷ್ಟಪಟ್ಟಳು. ರಾಜನು ಅವಳನ್ನು ಎತ್ತಿಕೊಂಡು ನಡೆಯಲು ಪ್ರಾರಂಭಿಸಿದನು. ಅದು ಅವನಿಗೆ ಭಾರವಾಗಿದ್ದರೂ ಸಹ ಆಕೆಯ ಸೌಂದರ್ಯದ ಕಾರಣ ರಾಜನಿಗೆ ಇದು ಕಷ್ಟ ಅಂತ ಅನಿಸ್ಲಿಲ್ಲ. ಹೇಗೋ ರಾಜನು ಅರಣ್ಯದಿಂದ ಹೊರಬಂದ ಸ್ಥಳದಲ್ಲಿ ಒಂದು ದೊಡ್ಡ ಮರವಿತ್ತು. ಆ ಮರದಲ್ಲಿ ಒಂದು ಹೆಂಗಸಿಗೆ ಶ್ರದ್ಧಾಂಜಲಿ ಬರೆಯಲಾಗಿತ್ತು. ಅದನ್ನು ನೋಡಿದ ರಾಜನು ಆಶ್ಚರ್ಯಕ್ಕೊಳಗಾದನು. ಏಕೆಂದರೆ ಅವನು ಎತ್ತಿಕೊಂಡ ಹೆಂಗಸು ಅವಳೇ. ಓ, ಹಾಗಾದರೆ ಅವಳು ದೆವ್ವ. ರಾಜನೇನು ಮಾಡಿದ? ಭಯದಿಂದ ಜೋರಾಗಿ ಕಿರುಚಿದನೆ? ಸಹಾಯಕ್ಕಾಗಿ ಇತರರನ್ನು ಕೂಗಿದನೆ? ಅಥವಾ ದೆವ್ವದೊಂದಿಗೆ ಹೋರಾಡಿದನೆ? ರಾಜನು ಇದರಲ್ಲಿ ಯಾವುದನ್ನು ಮಾಡಲಿಲ್ಲ. ಅವನು ಅವಳನ್ನು ಎತ್ತಿಕೊಂಡು ನಡೆಯುತ್ತಾ ಮುಂದುವರಿದನು. ಏಕೆಂದರೆ ಅವನೂ ಸಹ ಸತ್ತು 1 ವಾರವಾಗಿತ್ತು. ಓ, ನೀವೆಲ್ಲ ನಗುತ್ತಿದ್ದೀರಾ? ಈ ಪಾಠದಿಂದ ನಾನೇನು ಕಲಿಸಲು ಬಯಸ್ತೇನೆ ಎಂದು ನೀವು ಕೇಳುವಿರಾ? ಅನೇಕ ಸಂದರ್ಭಗಳಲ್ಲಿ ಇಲ್ಲದೆ ಇರುವ ತೊಂದರೆಗಳಿಗಾಗಿ ನಾವು ಭಯಪಡುತ್ತೇವೆ. ಸುಮ್ಮನೆ ಭಯಪಡುವುದನ್ನು ನಿಲ್ಲಿಸಿ ನಮ್ಮ ಚಿಂತಾಭಾರವನ್ನು ದೇವರಿಗೆ ಅರ್ಪಿಸೋಣ. ಆತನು ನಮಗಾಗಿ